ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲೇ ಗೌತಮಿ ಮಂಜು ಮೋಕ್ಷಿತಾ ಫ್ರೆಂಡ್ಶಿಪ್ ತೋರಿಸಿದ್ದಾರೆ. ಒಂದ್ಸಲ ಜಗಳ ಆಡ್ತಾರೆ, ಈಗ ಒಟ್ಟಿಗೆ ಇದ್ದಾರೆ. ಗೌತಮಿ ಅಂತೂ ನನ್ನನ್ನು ಮಾತಾಡಿಸ್ಬೇಡಿ ಮಂಜು ಅಂತಾರೆ. ಇವತ್ತು ಅವ್ರ ಜೊತೆನೆ ಸೇರಿ ಆಟ ಆಡ್ತಾ ಇದ್ದಾರೆ. ಮೋಕ್ಷಿತಾಗೆ ಸಡನ್ ಆಗಿ ಹಳೆದೆಲ್ಲ ಜ್ಞಾಪಕ ಬಂತು. ಈ ಮೂರು ಜನ ಮತ್ತೆ ಒಟ್ಟಾಗಿ ಮಾತಾಡ್ಕೊಳಕ್ ಶುರು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಮಂಜಣ್ಣ ಗೌತಮಿ ಮೋಕ್ಷಿತಾ ಫ್ರೆಂಡ್ಶಿಪ್ ಯೂಸ್ ಮಾಡ್ಕೋತಾ ಇದ್ದಾರಾ, ಇಲ್ಲ ಮೋಕ್ಷಿತಾ ಇವ್ರಿಬ್ರನ್ನ ಯೂಸ್ ಮಾಡ್ಕೊಳಕ್ ನೋಡ್ತಾ ಇದ್ದಾರಾ, ಇಲ್ಲ ಅಂದ್ರೆ ಗೌತಮಿ ತನಗ್ ಬೇಕಾದಾಗ ಮಾತ್ರ ಮಂಜು ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೋತಾ ಇದ್ದಾರಾ. ಒಟ್ನಲ್ಲಿ ಇವ್ರು ಮೂರು ಜನ ಖತರ್ನಾಕ್ ಗೇಮ್ ಆಡ್ತಾ ಇದ್ದಾರೆ. ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ರಿಸಲ್ಟ್ ಎಲ್ರಿಗೂ ಮೊದಲೇ ಗೊತ್ತಿತ್ತು. ಅದಕ್ಕೆ ನೋಡ್ತಿರ್ಬೇಕಾದ್ರೆ ನನಗೆ ಅಷ್ಟೊಂದು ಮಜಾ ಇರಲಿಲ್ಲ. ಪಾಪ ಟಾಸ್ಕ್ ಏನ್ ಕೊಡ್ತಾರೋ ಅಂತ ಐಶ್ವರ್ಯ ರಾತ್ರಿ ಎಲ್ಲ ನಾನು ನಿದ್ದೆ ಮಾಡಿಲ್ಲ ಅಂತಂದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ಸೋತ್ ಮೇಲೆ ಅದೆಷ್ಟು ಬೇಜಾರಾಗಿರ್ತಾರೋ ಅಂತ ಅನ್ನಿಸ್ತು ನನಗೆ. ಇನ್ನು ಇವತ್ತಿನ ಎಪಿಸೋಡ್ ಹೈಲೈಟ್ ಅಂದ್ರೆ ಲಕ್ಸುರಿ ಟಾಸ್ಕ್. ಆ ಬಾಲ್ ಮೇಲೆ ಚೈತ್ರಕ ಮಲ್ಕೊಂಡು ಜಂಪ್ ಮಾಡ್ತಾ ಇದ್ದೀನಿ ನೋಡಿ, ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ಇದನ್ನ ನಾನು ಹೇಳೋದಕ್ಕಿಂತ ನೀವು ಇನ್ನೊಂದ್ಸಲ ಈ ಸೆಗ್ಮೆಂಟ್ ನೋಡಿ, ಗ್ಯಾರಂಟಿ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತೀರಾ ನೀವು. ಇನ್ನು ಕಳಪೆ ಉತ್ತಮ ಬಗ್ಗೆ ಬೆಳಗ್ಗೆ ಪ್ರೋಮೋ ರಿವ್ಯೂ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ಉತ್ತಮಕ್ಕೆ ಬೇರೆಯವರು ಇದ್ರು, ಅದ್ರ ತ್ರಿವಿಕ್ರಮ ಓಕೆ. ಈ ಸಲನು ಚೈತ್ರಕನೇ ಕಳಪೆ ಅಂದ್ರೆ ನಾನು ಒಪ್ಪಲ್ಲ. ಹನುಮಂತು, ಮೋಕ್ಷಿತಾ, ಧನರಾಜ್ ಕೂಡ ಕಳಪೆಗೆ ಎಲಿಜಿಬಲ್ ಆಗಿದ್ರು. ಹನುಮಂತಣ್ಣ 2 ಟಾಸ್ಕ್ ಸೋತಿದ್ದು ಅಲ್ಲದೆ 1 ಟಾಸ್ಕ್ ರದ್ದಾಗಕ್ಕೂ ರೀಸನ್ ಅವರೇ. ಇನ್ನು ಮೋಕ್ಷಿತಾ 1 ಗೇಮ್, ಧನರಾಜ್ 1 ಗೇಮ್ ಮಾತ್ರ ಚೆನ್ನಾಗಿ ಆಡಿದ್ರಷ್ಟೇ. ಇದೆಲ್ಲ ಇವ್ರಿಗೆ ಕಳಪೆ ಉತ್ತಮ ಕೊಡ್ಬೇಕಾದ್ರೆ ಯಾಕೆ ಜ್ಞಾಪಕ ಇರಲ್ಲ ಅಂತ ನನಗೆ ಅರ್ಥನೇ ಆಗಲ್ಲ. ಇವ್ರಿಗೆ ಇವೆಲ್ಲ ಜ್ಞಾಪಕ ಇರಲ್ಲ ಅಂದ್ಮೇಲೆ ಮತ್ತೆ ಶನಿವಾರ ಸುದೀಪ್ ಅವ್ರ ಹತ್ರ ಬೇರೆ ಕಂಪ್ಲೇಂಟ್ ಮಾಡ್ತಾರೆ ಕಳಪೆಗೆ ಸರಿಯಾಗಿ ರೀಸನ್ ಕೊಡಲ್ಲ ಅಂತ. ಇನ್ನು ಐಶ್ವರ್ಯ ಬಗ್ಗೆ ನಾನು ಈ ವಾರ ಹೇಳಲೇಬೇಕು. ರಜತ್ ಟೀಮ್ ಅಲ್ಲಿ ಟಾಸ್ಕ್ ಸಕದ ಪರ್ಫಾರ್ಮ್ ಮಾಡಿದ್ದು ಅಂದ್ರೆ ಇವರೊಬ್ರೆ. ಉಸ್ತುವಾರಿನೂ ತುಂಬಾ ಚೆನ್ನಾಗಿ ಮಾಡಿದ್ರು. ಬೆಸ್ಟ್ ಫ್ರೆಂಡ್ ಶಿಶಿರ್ ಎಲಿಮಿನೇಟ್ ಆಗೋದ್ಮೇಲೆ ಡೌನ್ ಆಗ್ದಂಗೆ ವೀಕ್ ಟೀಮ್ ಅಲ್ಲಿ ಇದ್ಕೊಂಡು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ವರ್ಗೂ ಹೋಗೋದು ಅಂದ್ರೆ ಅಷ್ಟು ಕಮ್ಮಿ ವಿಷಯ ಅಲ್ಲ. ಪಾಪ ಅಷ್ಟೆಲ್ಲ ಕಷ್ಟಪಟ್ಟರು ಕೊನೆಗೆ ಕ್ಯಾಪ್ಟನ್ ಕೈಲಿ ಡೈರೆಕ್ಟ್ ನಾಮಿನೇಷನ್ ಆಗ್ಬಿಟ್ರು. ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಬೇಕು ಅನ್ನೋ ಒಂದು ವಿಡಿಯೋ ಅವರ ಇಡೀ ಪರ್ಫಾರ್ಮೆನ್ಸ್ ನ ಏನು ಇಲ್ದಂಗೆ ಮಾಡ್ಬಿಡ್ತು. ಇನ್ನು ಭವ್ಯಗೌಡ ಅವ್ರ ಮೇಲಿರೋ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಟಾಸ್ಕ್ ಗಳಲ್ಲೆಲ್ಲ ಪರ್ಫಾರ್ಮ್ ಮಾಡಿ ಕ್ಯಾಪ್ಟನ್ ಆಗಿದ್ದಕ್ಕೆ ಅವ್ರನ್ನ ಕಂಗ್ರಾಚುಲೇಟ್ ಮಾಡಲೇಬೇಕು. ಸೊ ಇದು ಇವತ್ತಿನ ಎಪಿಸೋಡ್ ಬಗ್ಗೆ ನನಗನ್ಸಿದ್ದು. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಅಲ್ಲಿ ಬರುತ್ತೆ ತಿಳಿಸಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.